ರಾತ್ರಿ ಉಳಿದ ಅನ್ನ ತಿನ್ನುವ ಸ್ತ್ರೀಯರು ಹಾಗೂ ಗಂಡ ತಟ್ಟೆಯಲ್ಲಿ ಬಿಟ್ಟ ಊಟವನ್ನು ಮಾಡುವ ಸ್ತ್ರೀಯರು ತಪ್ಪದೆ ಈ 4 ವಿಷಯ ತಿಳಿಯಲೇಬೇಕು. ಈ ತಪ್ಪುಗಳನ್ನು ಮಾಡುತ್ತಾ ತಮಗೆ ಅರಿವಿಲ್ಲದಂತೆ ತಮ್ಮ ಕುಟುಂಬದಿಂದ ಹೇಗೆ ದೂರ ಹೋಗುತ್ತಾರೆ, ಕುಟುಂಬದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಒಮ್ಮೆ ಗೋಕುಲದಲ್ಲಿ ಆಸೀನರಾದ ಶ್ರೀಕೃಷ್ಣ ಪರಮಾತ್ಮರನ್ನು ನಾರದ ಮುನಿಗಳು ಒಂದು ವಿಶೇಷ ಪ್ರಶ್ನೆಯನ್ನು ಕೇಳುತ್ತಾರೆ. ಪ್ರಭು, ಸ್ತ್ರೀಯರು ಊಟದ ವಿಷಯದಲ್ಲಿ ಹೇಗಿರಬೇಕು? ಆಸಕ್ತಿ ಇಲ್ಲದೆ ಅಡುಗೆ ಮಾಡುವ ಸ್ತ್ರೀಯರಿಗೆ ಯಾವ ಪಾಪಗಳು ಬರುತ್ತವೆ? ಉಳಿದ ಅನ್ನ ತಿಂದರೆ ಏನಾಗುತ್ತದೆ ಎಂಬ ನನ್ನ ಸಂದೇಹಕ್ಕೆ ಉತ್ತರ ಕೊಡಿ ಎಂದಾಗ ಶ್ರೀಕೃಷ್ಣನು ಮಂದಹಾಸದಿಂದ ಹೀಗೆ ಹೇಳುತ್ತಾನೆ. ನಾವು ಮಾಡುವ ಭೋಜನದಿಂದ ಕೇವಲ ಆರೋಗ್ಯ ಅಷ್ಟೇ ಅಲ್ಲದೆ ಅದೃಷ್ಟ ಕೂಡ ಸಿಗುತ್ತದೆ. ಅಡುಗೆ ಮನೆ ಇಲ್ಲದ ಮನೆ ಒಂದು ಮನೆ ಆಗುವುದಿಲ್ಲ. ಮನುಷ್ಯ ದುಡಿಯುವುದು ಒಂದು ತುತ್ತು ಅನ್ನಕ್ಕಾಗಿಯೇ. ಆ ಅನ್ನವನ್ನು ತಯಾರು ಮಾಡುವ ಸ್ತ್ರೀಯರು ಕೆಲವು ನಿಯಮಗಳನ್ನು ಪಾಲಿಸಿಯೇ ಅಡುಗೆಯನ್ನು ಮಾಡಬೇಕಾಗುತ್ತದೆ. ಆಗ ಮಾತ್ರ ಆ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರುವುದಿಲ್ಲ. ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಅಡುಗೆ ಮನೆಗೆ ಪ್ರವೇಶ ಮಾಡಿ ಮೊದಲು ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಗೆ ನಮಸ್ಕರಿಸಿ ಅಗ್ನಿದೇವ ಅಂದರೆ ಅಡುಗೆ ಮಾಡುವ ಒಲೆಗೆ ನಮಸ್ಕರಿಸಿ ಅಡುಗೆ ಕೆಲಸವನ್ನು ಪ್ರೀತಿ ಆಸಕ್ತಿಯಿಂದ ಆರಂಭಿಸಬೇಕು. ಈ ವಿಧಾನದಲ್ಲಿಯೇ ಏಕೆ ಅಡುಗೆ ಮಾಡಬೇಕು, ಇದರಿಂದ ಮಾನವರಿಗೆ ಅದೃಷ್ಟ ಹೇಗೆ ಬರುತ್ತದೆ ಎಂದು ಒಂದು ಕಥೆಯ ಮೂಲಕ ಹೇಳುತ್ತೇನೆ ಕೇಳಿ ಎಂದು ನಾರದರಿಗೆ ಶ್ರೀಕೃಷ್ಣ ಹೇಳುತ್ತಾನೆ. ಒಂದು ಊರಿನಲ್ಲಿ ರಾಜು ಎಂಬ ವ್ಯಕ್ತಿ ಇರುತ್ತಾನೆ. ಈತ ಬಹಳ ನಿಷ್ಠೆ ಹಾಗೂ ಬುದ್ಧಿವಂತ ವ್ಯಕ್ತಿಯಾಗಿರುತ್ತಾನೆ. ಈತ ಮಣ್ಣಿನಿಂದ ಮಾಡಿದ ಪಾತ್ರೆಗಳು, ಮಕ್ಕಳ ಆಟಿಕೆಗಳನ್ನು ವ್ಯಾಪಾರ ಮಾಡುತ್ತಿರುತ್ತಾನೆ. ಬೇರೆ ಬೇರೆ ಊರುಗಳಿಂದ ಬಂದು ರಾಜು ತನ್ನ ಕೈನಿಂದ ತಯಾರು ಮಾಡುವ ಮಣ್ಣಿನ ಪಾತ್ರೆಗಳನ್ನು ಇಷ್ಟಪಟ್ಟು ಕೊಂಡುಕೊಳ್ಳುತ್ತಿದ್ದರು. ತನ್ನ ಕೌಶಲ್ಯ ಹಾಗೂ ಬುದ್ಧಿವಂತಿಕೆಯಿಂದ ಹೆಚ್ಚು ಹಣ ಸಂಪಾದನೆ ಮಾಡುತ್ತಿರುತ್ತಾನೆ. ತಂದೆ ತಾಯಿಯನ್ನು ಕಳೆದುಕೊಂಡ ರಾಜು ಒಂಟಿ ಜೀವನ ನಡೆಸುತ್ತಿರುತ್ತಾನೆ. ಇದನ್ನು ನೋಡಿದ ರಾಜುವಿನ ಅಜ್ಜಿ ಗೀತಾ ಎಂಬ ಸ್ತ್ರೀ ಜೊತೆ ಮದುವೆ ಮಾಡಿರುತ್ತಾರೆ. ಈಗ ಗೀತಾ ಸೌಂದರ್ಯವತಿಯಾಗಿದ್ದರೂ ಕೂಡ ಯಾವುದೇ ಕೆಲಸ ಮಾಡಲು ಸೋಮಾರಿತನ ಮಾಡುತ್ತಿದ್ದಳು. ಆಕೆ ಯಾವ ಕೆಲಸಕ್ಕೂ ಆಸಕ್ತಿ ತೋರಿಸುತ್ತಿರಲಿಲ್ಲ. ನಿದ್ರೆ ಮಾಡುವುದೇ ಆಕೆ ಅತ್ಯಂತ ಪ್ರಿಯವಾದ ಕೆಲಸ. ಆದರೆ ರಾಜುವಿಗೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ನಿತ್ಯ ಕೆಲಸಗಳನ್ನು ಮಾಡುವ ಅಭ್ಯಾಸ ಇರುತ್ತದೆ. ಗೀತಾ ಮಾತ್ರ ತಡವಾಗಿ ಎದ್ದು ಸ್ವಲ್ಪ ಕೆಲಸ ಮಾಡಿ ಮತ್ತೆ ನಿದ್ರಿಸುತ್ತಾಳೆ. ಸೋಮಾರಿತನದಿಂದ ಆಸಕ್ತಿ ಇಲ್ಲದೆ ಅಡುಗೆ ಮಾಡುತ್ತಿರುತ್ತಾಳೆ. ಮನೆ ಯಾವಾಗಲೂ ಕಸದಿಂದ ತುಂಬಿರುತ್ತಿತ್ತು. ರಾಜು ಸ್ವಲ್ಪ ದಿನ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಾಗಿದ್ದ. ತಾನು ಮದುವೆ ಆಗದೆ ಒಂಟಿಯಾಗಿ ಇದ್ದ ದಿನಗಳನ್ನು ಸ್ಮರಿಸಿಕೊಂಡು ಕಣ್ಣೀರಾಕುತ್ತಾನೆ. ಮೊದಲು ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡುತ್ತಿದ್ದ. ಆಗ ಗೀತಾಳಿಗೆ ಕೋಪದಿಂದ ಬುದ್ಧಿ ಹೇಳಲು ಅಡುಗೆ ಸರಿಯಾದ ಸಮಯಕ್ಕೆ ರುಚಿಯಾಗಿ ಮಾಡಲು ಹೇಳಿದ. ಇಂದಿನಿಂದ ಆದರೂ ಬೇಗ ಎದ್ದು ಮನೆ ಕೆಲಸ ಶುರು ಮಾಡು. ಮಧ್ಯಾಹ್ನ ಬರುವ ಹೊತ್ತಿಗೆ ಅಡುಗೆ ಮಾಡಿರು. ನಿನ್ನಿಂದ ದಿನ ಹಸಿವಿನಿಂದ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ಹೇಳುತ್ತಾನೆ. ಗೀತಾ ಮಾತ್ರ ತನ್ನ ತಪ್ಪನ್ನು ಸರಿ ಮಾಡಿಕೊಂಡು ಜೀವನ ನಡೆಸಲು ಆಸಕ್ತಿ ತೋರಿಸುವುದಿಲ್ಲ. ರಾಜುಗೆ ಒಂದು ಕಡೆ ತಾಳ್ಮೆ ಕಡಿಮೆಯಾಗುತ್ತಿದೆ. ಸಮಯಕ್ಕೆ ಸರಿಯಾಗಿ ಊಟ ಸಿಗದೆ ತಾನು ಕೆಲಸಕ್ಕೆ ಹೋಗುವ ಸಮಯ ಕೂಡ ಬದಲಾಗಿತು. ಸಂಪಾದನೆ ಕೂಡ ಕಡಿಮೆಯಾಯಿತು. ಎಷ್ಟೋ ದಿನ ಖಾಲಿ ಹೊಟ್ಟೆಯಲ್ಲೇ ಮನೆ ಬಿಟ್ಟಿದ್ದನು. ಹಣ ಸಂಪಾದನೆ ಇಲ್ಲದೆ ಕಷ್ಟಗಳು ಶುರುವಾದವು. ಗೀತಾ ಹಾಗೂ ರಾಜುವಿನ ನಡುವೆ ಜಗಳಗಳು ಹೆಚ್ಚಾಯಿತು. ರಾಜುವಿನ ಅಜ್ಜಿಗೆ ಈ ವಿಷಯ ಒಂದು ದಿನ ಕಿವಿಗೆ ಬಿತ್ತು. ಆಗ ಮನೆಗೆ ಬಂದು ಅಲ್ಲಿನ ಪರಿಸ್ಥಿತಿ ನೋಡಿ ದುಃಖ ಪಡುತ್ತಾರೆ. ಮನೆಗೆ ಅಜ್ಜಿ ಬಂದಿದ್ದರೂ ಆಕೆಯನ್ನು ನೋಡಿಕೊಳ್ಳಲು ಆಗದೆ ಗಂಡ ಹೆಂಡತಿ ಮುಜುಗರಕ್ಕೆ ಒಳಗಾಗುತ್ತಾರೆ. ರಾಜು ಇಲ್ಲದ ಸಮಯದಲ್ಲಿ ಗೀತಾ ಅಜ್ಜಿಗೆ ಹೀಗೆ ಹೇಳುತ್ತಾಳೆ. ನಾನು ರಾಜು ಜೊತೆ ಮದುವೆ ಆಗಬಾರದಿತ್ತು. ಆತ ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಇತ್ತೀಚೆಗೆ ನನ್ನ ಮೇಲೆ ಕೈ ಕೂಡ ಮಾಡುತ್ತಾನೆ. ನಾನು ಮನೆ ಬಿಟ್ಟು ಹೋಗುತ್ತೇನೆ ಎನ್ನುತ್ತಾಳೆ. ಸಮಾಧಾನದಿಂದ ಗೀತಾಳ ಮಾತುಗಳನ್ನು ಕೇಳಿದ ಅಜ್ಜಿಯು ಮರುದಿನ ಬೆಳಿಗ್ಗೆ ಬೇಗ ಎದ್ದು ಗೀತಾಳಿಗೆ ಎದ್ದು ಮನೆ ಕೆಲಸ ಶುರು ಮಾಡಲು ಹೇಳುತ್ತಾರೆ. ಅಜ್ಜಿ ಕೂಡ ಮನೆ ಕೆಲಸಕ್ಕೆ ಸಹಾಯ ಮಾಡುತ್ತಾರೆ. ಸ್ನಾನ ಮಾಡಿ ಸಿದ್ಧಳಾಗಿ ದೇವರ ಪೂಜೆ ಮಾಡು, ನಾನು ನೈವೇದ್ಯ ಮಾಡಿಕೊಡುತ್ತೇನೆ ಎನ್ನುತ್ತಾರೆ. ಆ ದಿನ ದೇವರ ಕೋಣೆ ಜೊತೆ ಮನೆ ತುಂಬ ಧೂಪ ದೀಪದ ಜೊತೆ ಮನೆ ಸುಂದರವಾಗಿ ಕಾಣುತ್ತದೆ. ಪೂಜೆ ಎಲ್ಲ ಆದ ನಂತರ ಗೀತಾಳಿಗೆ ಏನೋ ಒಂದು ರೀತಿ ಸಂತಸ ಉಂಟಾಗುತ್ತದೆ. ಆಕೆಯ ಸೋಮಾರಿತನ ಕ್ಷಣದಲ್ಲೇ ಮಾಯವಾಗುತ್ತದೆ. ಆಸಕ್ತಿಯಿಂದ ಆಕೆ ಆ ದಿನ ಅಡುಗೆ ಮಾಡುತ್ತಾಳೆ. ರಾಜು ಎಚ್ಚರಗೊಳ್ಳುವ ಹೊತ್ತಿಗೆ ಎಲ್ಲ ಕೆಲಸಗಳು ಆಗಿ ಅಡುಗೆ ಕೂಡ ಸಿದ್ಧವಾಗಿರುತ್ತದೆ. ರಾಜು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಕೂತಾಗ ಗೀತಾ ಸಿದ್ಧವಾದ ಅಡುಗೆಯನ್ನು ತಟ್ಟೆಗೆ ಹಾಕಿ ಪ್ರೀತಿಯಿಂದ ತಂದುಕೊಡುತ್ತಾಳೆ. ಇದನ್ನೆಲ್ಲ ನೋಡಿದ ರಾಜುಗೆ ಆಶ್ಚರ್ಯವಾಗಿ ಅಜ್ಜಿಯ ಕಡೆ ಒಮ್ಮೆ ನೋಡುತ್ತಾನೆ. ಅಜ್ಜಿ ನಗು
ನಗುತ್ತಿರುವುದನ್ನು ನೋಡಿ ರಾಜುಗೆ ಎಲ್ಲ ಅರ್ಥವಾಯಿತು. ಮನಸ್ಫೂರ್ತಿಯಾಗಿ ರಾಜು ತಿಂಡಿ ತಿಂದು ಖುಷಿಯಿಂದ ಕೆಲಸಕ್ಕೆ ಹೊರಡುತ್ತಾನೆ. ಗಂಡನ ಕಣ್ಣಲ್ಲಿದ್ದ ಆ ಖುಷಿ, ಪ್ರೀತಿ ಎಲ್ಲವನ್ನು ನೋಡಿದಾಗ ಗೀತಾಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಮದುವೆಯಾದ ಎಷ್ಟೋ ದಿನಗಳ ನಂತರ ಆ ದಿನವಷ್ಟೇ ರಾಜು ಹೊಟ್ಟೆ ತುಂಬಾ ಊಟ ಮಾಡಿ ಖುಷಿಯಿಂದ ಕೆಲಸಕ್ಕೆ ಹೋಗಿದ್ದು. ಗೀತಾ ಮಾಡಿದ ಉತ್ತಮ ಅಡುಗೆಯಿಂದ ರಾಜುವಿನ ಪೂರ್ತಿ ದಿನ ಸಂತಸದಿಂದ ಕಳೆಯಿತು. ಆ ದಿನ ಉತ್ತಮ ಆದಾಯವನ್ನೇ ಗಳಿಸಿ ರಾಜು ಮನೆಗೆ ಬಂದನು. ಮರುದಿನದಿಂದ ತನ್ನ ತಪ್ಪನ್ನು ತಿಳಿದುಕೊಂಡು ಗೀತಾ ಬೇಗನೆ ಎದ್ದು ಸ್ನಾನ, ಪೂಜೆ, ಅಡುಗೆಯನ್ನೆಲ್ಲ ಮಾಡಿ ಗಂಡನನ್ನು ಪ್ರೀತಿಯಿಂದ ಕಳುಹಿಸಿಕೊಡಲು ಆರಂಭಿಸುತ್ತಾಳೆ. ರಾಜು ಮೊದಲಿಗಿಂತಲೂ ಹೆಚ್ಚು ಖುಷಿಯಿಂದ ಹೆಂಡತಿ ಜೊತೆ ಸೇರಿ ಜೀವನ ನಡೆಸಲು ಶುರು ಮಾಡುತ್ತಾನೆ. ಶ್ರೀಕೃಷ್ಣ ಈ ಕಥೆಯ ಮೂಲಕ ಹೀಗೆ ಹೇಳುತ್ತಾರೆ: ನಾರದರೆ ಆ ಮನೆಯಲ್ಲಿ ಮತ್ತೆ ಸುಖ, ನೆಮ್ಮದಿ, ಸಂಪತ್ತು ಮರಳಿ ಬಂದಿದೆ. ಬೆಳಿಗ್ಗೆ ಬೇಗನೆ ಎದ್ದು ದಿನ ಆರಂಭಿಸಿದರೆ, ಭೋಜನ ತಯಾರು ಮಾಡಿ ನಗುಮುಖದಿಂದ ದಿನ ಆರಂಭಿಸಿದರೆ ಎಷ್ಟೆಲ್ಲ ಪ್ರಯೋಜನ ಆ ಮನೆಗೆ ಸಿಗುತ್ತದೆ ನೋಡಿ. ಅದಕ್ಕಾಗಿಯೇ ಅಡುಗೆ ಮನೆಯಿಂದಲೇ ಜವಾಬ್ದಾರಿ, ಸುಖ, ಜೀವನ ಆರಂಭವಾಗುವುದು. ಒಬ್ಬ ಸ್ತ್ರೀ ತನ್ನ ಮನೆಯನ್ನು ಹೇಗೆ ನಡೆಸುತ್ತಾಳೋ ಅದು ತನ್ನ ಕುಟುಂಬದ ಅದೃಷ್ಟವನ್ನು ಕೂಡ ನಿರ್ಣಯಿಸುತ್ತದೆ. ಆಲಸ್ಯದಿಂದ ಎದ್ದು ಆಸಕ್ತಿ ಇಲ್ಲದೆ ಅಡುಗೆ ಮಾಡಿದರೆ ಮನೆಗೆ ಬಡತನ ಬರುತ್ತದೆ. ಯಾವ ಮನೆ ಸದಾ ಶುಚಿಯಾಗಿರುತ್ತದೋ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನೆಮ್ಮದಿ ಇರುತ್ತದೆ. ಆಲಸ್ಯದಿಂದ ಮಾಡಿದ ಅಡುಗೆಯಲ್ಲಿ ಪ್ರೇತಗಳು ಹಾಗೂ ಇತರ ಅಸುರ ಶಕ್ತಿಗಳು ಪ್ರಭಾವ ಬೀರುತ್ತವೆ. ಇದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ, ಅದೃಷ್ಟ ಕಡಿಮೆಯಾಗುತ್ತದೆ. ರಾತ್ರಿ ಸಮಯದಲ್ಲಿ ಅಡುಗೆ ಮನೆ ಶುಚಿ ಮಾಡಿ ಮಲಗಬೇಕು. ಎಂಜಲು ಪಾತ್ರೆಗಳನ್ನು ಹಾಗೆ ಬಿಟ್ಟು ಮಲಗಬಾರದು. ಆಹಾರ ಹಾಳು ಮಾಡುವ ಮನೆಗೆ ಅನ್ನಪೂರ್ಣೇಶ್ವರಿ ದೇವಿ ಅನುಗ್ರಹ ನೀಡುವುದಿಲ್ಲ. ಯಾವಾಗಲೂ ಅವಶ್ಯಕತೆ ಇದ್ದಷ್ಟೇ ಆಹಾರ ತಯಾರಿಸಿ ಸ್ವೀಕರಿಸಬೇಕು. ಅನ್ನವನ್ನು ಚೆಲ್ಲಬಾರದು. ಹಾಳಾದ ಪಾತ್ರೆಯಲ್ಲಿ ಅಡುಗೆ ಮಾಡಬಾರದು. ಮಂಚದ ಮೇಲೆ ಕುಳಿತು ಊಟ ಮಾಡಬಾರದು. ಶಾಸ್ತ್ರಗಳ ಪ್ರಕಾರ ಒಂದು ಕಡೆ ಕೂರದೆ ಓಡಾಡಿಕೊಂಡು ತಿಂದರೆ ತಿಂದ ಅನ್ನ ಮೈಗೆ ಅಂಟುವುದಿಲ್ಲ. ಅನ್ನವನ್ನು ಒಂದು ಕಡೆ ಕುಳಿತು ಗೌರವದಿಂದ ಸೇವಿಸಬೇಕು. ರಾತ್ರಿ ಉಳಿದ ಅನ್ನವನ್ನು ಬೆಳಿಗ್ಗೆ ತಿಂದರೆ ದೇಹದಲ್ಲಿ ನಾನಾ ಆರೋಗ್ಯ ಸಮಸ್ಯೆಗಳು ಬರುತ್ತದೆ. ಗ್ಯಾಸ್ಟ್ರಿಕ್, ಮಲಬದ್ಧತೆ, ಅಜೀರ್ಣ ಸಮಸ್ಯೆಗಳು ಎದುರಾಗುತ್ತವೆ. ಆದ್ದರಿಂದ ರಾತ್ರಿ ಉಳಿದ ಅನ್ನವನ್ನು ಸ್ತ್ರೀಯರಾಗಲಿ ಯಾರೇ ಆಗಲಿ ತಿನ್ನಬಾರದು. ಇದರಿಂದ ಸಂತಾನ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಸ್ತ್ರೀಯರನ್ನು ನಿಂದಿಸುವ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ಗಂಡ ಕೋಪ ಮಾಡಿಕೊಳ್ಳದ ಹಾಗೆ ಪ್ರೀತಿಯಿಂದ ಆತನನ್ನು ನೋಡಿಕೊಳ್ಳಬೇಕು. ಆಗ ಮಾತ್ರ ಯಾವುದೇ ಜಗಳವಿಲ್ಲದೆ ಮನೆ ಸುಖದಿಂದ ಕೂಡಿರುತ್ತದೆ. ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ಜೈ ಕೃಷ್ಣ ಎಂದು ಬರೆದು ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನಮ್ಮನ್ನು ಬೆಂಬಲಿಸಿ. ಥ್ಯಾಂಕ್ ಯು.